ಒಬ್ಬ ವಿವೇಕಿಯಾದವನು ಉಪನಿಷತ್ತಿನ ಜೊತೆಯಲ್ಲಿ ಆನಂದ ಪಡುವ ಹಾಗೆ ಶುದ್ಧವಾದ ಅಂತಃಕರಣವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಆನಂದಪ್ರದವಾದಂತಹ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ. ಹಾಗಾದರೆ ಮೊದಲನೇದಾಗಿ ಒಳ್ಳೆಯ ಬುದ್ಧಿಶಕ್ತಿ ಇರಬೇಕು, ಎರಡನೇದಾಗಿ ನಮ್ಮ ಅಂತಃಕರಣ ಶುದ್ಧಿ ಎಂಬತಕ್ಕಂಥದ್ದಿರಬೇಕು, ಮೂರನೇದಾಗಿ ನಾವು ಮಿಥ್ಯಾಜ್ಞಾನವನ್ನು ಯಾವತ್ತೂ ಕೂಡ ಅವಲಂಬಿಸಬಾರದು ಅಂತ. ಹಾಗಾದರೆ ವಿವೇಕ ಇರತಕ್ಕಂತಹ ಬುದ್ಧಿಶಕ್ತಿ ಇರತಕ್ಕಂಥ ವ್ಯಕ್ತಿ ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಬೇಕು. ಆ ಉಪನಿಷತ್ತುಗಳ ಅಧ್ಯಯನದಿಂದಾಗಿ ಪುನಃ ಅವನ ಅಂತಃಕರಣ ಎಂಬತಕ್ಕಂಥದ್ದು ಶುದ್ಧವಾಗಿ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಮಾಡಬೇಕು. ಹೀಗೆ ಉಪನಿಷತ್ತುಗಳಿಂದ ಬಂದಿರತಕ್ಕಂತಹ ಜ್ಞಾನ ಅದು ಮಿಥ್ಯಾಜ್ಞಾನ ಅಲ್ಲ ಅಂತಾದರೆ ಅದರಿಂದ ಅವನು ಭಕ್ತಿ ಪಡೆದಿದ್ದರಿಂದಾಗಿ ಅವನಿಗೆ ತನ್ನ ಸ್ವರೂಪಭೂತವಾದ ಆನಂದ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಮಧ್ಯಗೇಹ ಭಟ್ಟರು ವೇದವತಿ ಎಂಬುವಂತಹ ಕನ್ಯೆಯನ್ನು ವಿವಾಹ ಮಾಡಿಕೊಂಡು ಸಂಸಾರವನ್ನು ಸಂತೋಷದಿಂದ ಕಳೀತಾ ಇದ್ದಾರೆ ಎಂಬುದಾಗಿ ಮನನ ಮಾಡಿದ್ದೆವು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಒಬ್ಬ ವಿವೇಕಿಯಾದವನು ಉಪನಿಷತ್ತಿನ ಜೊತೆಯಲ್ಲಿ ಆನಂದ ಪಡುವ ಹಾಗೆ ಶುದ್ಧವಾದ ಅಂತಃಕರಣವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅವನು ಭಕ್ತಿಯಿಂದ ಸಂತೋಷ ಪಡುವ ಹಾಗೆ ಯಾರಿಗೆ ಮಿಥ್ಯಾಜ್ಞಾನ ಎಂಬತಕ್ಕಂಥದ್ದಿಲ್ಲವೋ ಅಂತಹ ವ್ಯಕ್ತಿ ಅವನು ತನ್ನ ಸ್ವರೂಪಭೂತವಾದ ಆನಂದದಿಂದ ಅವನು ಯಾವ ರೀತಿಯಲ್ಲಿ ಆನಂದ ಪಡ್ತಾನೋ ಹಾಗೆ ಮಧ್ಯಗೇಹ ಭಟ್ಟರು ಪತ್ನಿಯಾದ ವೇದವತಿಯ ಜೊತೆಯಲ್ಲಿ ಆನಂದವನ್ನು ಅನುಭವಿಸಿದ್ದಾರೆ ಅಂತ. ಜ್ಞಾನ ಬೇಕು, ಆದರೆ ಆ ಜ್ಞಾನ ನಮಗೆ ಸ್ವರೂಪಭೂತವಾದ ಆನಂದದ ಅಭಿವ್ಯಕ್ತಿಗೆ ಕಾರಣ ಆಗಬೇಕು. ಅಂತಹ ಜ್ಞಾನವನ್ನು ನಾವು ಪಡೆಯಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ದರು, ಹಸಿವೆಯಾಗಿದೆ, ಆಹಾರ ಬೇಕು. ಆದರೆ ಹಸಿವೆಯಾಗಿದೆ ಅಂತ ಹೊಟ್ಟೆ ತುಂಬಿಕೊಳ್ಬೇಕು ಅಂತ ಯಾವುದೋ ಆಹಾರವನ್ನು ತಿಂತೇವೆ ಅಂತಂದರೆ ಹೊಟ್ಟೆ ತುಂಬೋದಲ್ಲ, ಆಮೇಲೆ ಇವನು ಪ್ರಾಣವನ್ನೇ ಕಳ್ಕೊಳ್ಬೇಕಾಗುತ್ತೆ ಅಂತ. ಹಾಗಾದರೆ ಹೊಟ್ಟೆ ತುಂಬಿಕೊಳ್ಬೇಕು ಎಂಬತಕ್ಕಂತಹ ಭರದಲ್ಲಿ ಯಾವುದೋ ಆಹಾರವನ್ನು ಸ್ವೀಕಾರ ಮಾಡೋದಲ್ಲ, ತನ್ನ ಶರೀರಕ್ಕೆ ಹಿತವಾದಂಥ ಆಹಾರವನ್ನು ಸ್ವೀಕಾರ ಮಾಡಿದಾಗ ಮಾತ್ರ ಆ ಶರೀರ ಎಂಬತಕ್ಕಂಥದ್ದು ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗೆ ಜ್ಞಾನ ಬೇಕು ಅಂತ ಯಾವುದೋ ಜ್ಞಾನವನ್ನು ನಾವು ಪಡೆದೆವು, ಅನ್ಯಥಾ ಜ್ಞಾನವನ್ನು ಪಡೆದಿದ್ದೇವೆ, ಶಾಸ್ತ್ರದಲ್ಲಿ ಯಾವುದನ್ನು ನಿರಾಕರಣೆ ಮಾಡಿದ್ದಾರೋ ಅದನ್ನು ಪಡೆದಿದ್ದೇವೆ, ಮಿಥ್ಯಾಜ್ಞಾನವನ್ನು ಪಡೆದಿದ್ದೇವೆ ಅಂತಂದರೆ ಜ್ಞಾನ ಬಂದಿರಬಹುದು, ಆದರೆ ಆ ಜ್ಞಾನದಿಂದ ನಾವು ಆನಂದವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜ್ಞಾನ ಬೇಕು, ಆ ಸರಿಯಾದ ಜ್ಞಾನದಿಂದ ಆನಂದ ಬೇಕು. ಹೀಗೆ ಆನಂದಪ್ರದವಾದಂತಹ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅಂತ. ಹಾಗಾದರೆ ಮೊದಲನೇದಾಗಿ ಒಳ್ಳೆಯ ಬುದ್ಧಿಶಕ್ತಿ ಇರಬೇಕು, ಎರಡನೇದಾಗಿ ನಮ್ಮ ಅಂತಃಕರಣ ಶುದ್ಧಿ ಎಂಬತಕ್ಕಂಥದ್ದಿರಬೇಕು, ಮೂರನೇದಾಗಿ ನಾವು ಮಿಥ್ಯಾಜ್ಞಾನವನ್ನು ಯಾವತ್ತೂ ಕೂಡ ಅವಲಂಬಿಸಬಾರದು ಅಂತ. ಹಾಗಾದರೆ ವಿವೇಕ ಇರತಕ್ಕಂತಹ ಬುದ್ಧಿಶಕ್ತಿ ಇರತಕ್ಕಂಥ ವ್ಯಕ್ತಿ ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಬೇಕು. ಆ ಉಪನಿಷತ್ತುಗಳ ಅಧ್ಯಯನದಿಂದಾಗಿ ಪುನಃ ಅವನ ಅಂತಃಕರಣ ಎಂಬತಕ್ಕಂಥದ್ದು ಶುದ್ಧವಾಗಿ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಮಾಡಬೇಕು. ಹೀಗೆ ಉಪನಿಷತ್ತುಗಳಿಂದ ಬಂದಿರತಕ್ಕಂತಹ ಜ್ಞಾನ ಅದು ಮಿಥ್ಯಾಜ್ಞಾನ ಅಲ್ಲ ಅಂತಾದರೆ ಅದರಿಂದ ಅವನು ಭಕ್ತಿ ಪಡೆದಿದ್ದರಿಂದಾಗಿ ಅವನಿಗೆ ತನ್ನ ಸ್ವರೂಪಭೂತವಾದ ಆನಂದ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ. ಹೀಗೆ
ಒಬ್ಬ ವ್ಯಕ್ತಿ ಜೀವನವನ್ನು ಯಾವ ರೀತಿಯಲ್ಲಿ ನಡೆಸಬೇಕು, ಯಾವುದಕ್ಕೋಸ್ಕರ ನಡೆಸಬೇಕು ಎಂಬತಕ್ಕಂಥ ಸಂದೇಶವನ್ನು ಆ ಮಧ್ಯಗೇಹ ಭಟ್ಟರ ಜೀವನ ಹೇಗೆ ನಡೀತಾ ಇತ್ತು, ಯಾವ ರೀತಿಯಲ್ಲಿ ಪತ್ನಿಯ ಜೊತೆಯಲ್ಲಿ ಅವರು ಸಾಂಸಾರಿಕ ಸುಖವನ್ನು ಅನುಭವಿಸಿದರು ಅನ್ನೋದನ್ನು ನಾರಾಯಣ ಪಂಡಿತಾಚಾರ್ಯರು ತುಂಬ ಮಾರ್ಮಿಕವಾಗಿ ನಿರೂಪಣೆ ಮಾಡಿದ್ದಾರೆ. ಆ ಮಧ್ಯಗೇಹ ಭಟ್ಟರು ಉತ್ತಮವಾಗಿರ್ತಕ್ಕಂತಹ ವಿವೇಕಿಗಳೂ ಹೌದು, ಶಾಸ್ತ್ರ ವೇದಗಳನ್ನು ಅಧ್ಯಯನ ಮಾಡಿದವರೂ ಹೌದು, ಅಂತಃಕರಣ ಶುದ್ಧಿಯನ್ನು ಹೊಂದಿದವರೂ ಹೌದು, ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿದವರೂ ಹೌದು. ಅನ್ಯಥಾ ಮಿಥ್ಯಾಜ್ಞಾನ ಇರದೇ ಇರತಕ್ಕಂಥವರು, ಅಂಥವರು ಮುಂದೆ ಸಾನಂದ ಸಂತತೀಕೃತ. ತಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿರುವಂತಹ ಸಾತ್ವಿಕ ಸಮುದಾಯಕ್ಕೆ ಸ್ವರೂಪಭೂತವಾದ ಮೋಕ್ಷಾನಂದವನ್ನೇ ಕರುಣಿಸುವಂತಹ ಸಂತತಿ, ಒಂದು ಮಗು, ಅದಕ್ಕೆ ಸಂತಾನವನ್ನು ಪಡೆಯಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ಆ ಸಾಧನ, ಆ ಪತ್ನಿ, ಅವಳ ಜೊತೆಯಲ್ಲಿ ಆನಂದವನ್ನು ಅನುಭವಿಸಿದ್ದಾರೆ ಅಂತ. ಇದರಲ್ಲಿ ಪುರುಷ ಮತ್ತು ಸ್ತ್ರೀ, ವೇದವತಿಯಲ್ಲಿ ಒಳ್ಳೆಯ ಸ್ವಭಾವ ಎಂಬತಕ್ಕಂಥದ್ದು ಇತ್ತು, ಹಾಗೇ ಭಗವದ್ಭಕ್ತಳಾಗಿದ್ಲು. ಅಂತಹ ಶುದ್ಧವಾದ ಅಂತಃಕರಣವನ್ನು ಹೊಂದಿರತಕ್ಕಂತಹ ಭಗವದ್ಭಕ್ತಳಾಗಿರ್ತಕ್ಕಂತಹ ಆ ವೇದವತಿ ಮುಂದೆ ಆನಂದ ತೀರ್ಥರು ಎಂಬತಕ್ಕಂತಹ ಎಲ್ಲ ಜನರ ದುಃಖವನ್ನು ಪರಿಹಾರ ಮಾಡ್ತಕ್ಕಂತಹ ಯಾವ ಜಗದ್ಗುರುಗಳಿದ್ದಾರೆ ಅವರ ಆವಿರ್ಭಾವಕ್ಕೆ ಕಾರಣಲಾಗಿರ್ತಕ್ಕಂಥವಳು. ಅವಳ ಜೊತೆಯಲ್ಲಿ ಮಧ್ಯಗೇಹ ಭಟ್ಟರು ಜೀವನವನ್ನು ನಡೆಸಿದ್ದಾರೆ ಎಂಬುದಾಗಿ. ಪತ್ನಿಯಾದವಳು ಹೇಗಿರಬೇಕು? ಜೀವ ಸಂತೋಷದಿಂದ ಇರಬೇಕು ಅಂತಾದರೆ ತಾನೂ ಜ್ಞಾನವನ್ನು ಪಡೆದವನಾಗಿರಬೇಕು, ವಿವೇಕವನ್ನು ಹೊಂದಿರಬೇಕು. ಹಾಗೆಯೇ ತನ್ನ ಸಹಧರ್ಮಿಣಿಯೂ ಕೂಡ ತನ್ನ ಧರ್ಮಾಚರಣೆಗೆ ಅನುಕೂಲವಾದಂತಹ ವ್ಯಕ್ತಿಯೇ ಆಗಿರಬೇಕು. ಆ ಮಧ್ಯಗೇಹ ಭಟ್ಟರು ತಾವು ಗೃಹಸ್ಥ ಜೀವನವನ್ನು ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಕ್ರಮಬದ್ಧವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಅವರ ಪತ್ನಿಯೂ ಕೂಡ ಅಷ್ಟೇ ಸಹಕಾರಿಯಾಗಿದ್ದಳು ಅಂತ. ಅವಳಲ್ಲಿ ಸಾತ್ವಿಕತನ ಇತ್ತು, ಭಕ್ತಿ ಇತ್ತು. ಅಂತಹ ವಿಶಿಷ್ಟವಾದಂತಹ ಪತ್ನಿಯ ಜೊತೆಯಲ್ಲಿ ಅವರು ಸಮರ್ಥವಾದ ಗಾರ್ಹಸ್ಥ್ಯ ಜೀವನವನ್ನು ನಡೆಸಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅಂತಹ ಮಧ್ಯಗೇಹ ಭಟ್ಟರು ಅವರು ವಿವಾಹಿತರಾಗಿದ್ದಾರೆ, ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅವರು ಯಾವ ವೃತ್ತಿಯನ್ನು ಅನುಸರಣೆ ಮಾಡಿಕೊಂಡು ಬಂದಿದ್ದರು ಅದನ್ನು ನಿರೂಪಣೆ ಮಾಡ್ತಾರೆ. ತಸ್ಯ ಪ್ರಭೋಶ್ಚರಣಯೋ ಕುಲದೇವತಾಯಾ ಭಕ್ತಿಂಬ ಬಂಧ ನಿಜ ಧರ್ಮರತಃ ಸ ಧೀರಃ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ. ಮಧ್ಯಗೇಹ ಭಟ್ಟರು ಕುಲದೇವತಾಯಾ ಭಕ್ತಿಂಬ ಬಂಧ ಅಂತ. ತಮ್ಮ ಕುಲದೇವರು ಅನಂತೇಶ್ವರ ಅವರಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡಿದ್ದಾರಂತೆ. ಪ್ರಭೋಹೋ ಚರಣಯೋಹೋ, ಭಗವಂತನ ಪಾದ ಕಮಲಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡಿದ್ದಾರೆ. ಅವರಿಗೆ ಧೀರ ಅಂತ ಕರೀತಾರೆ. ಧೀರ ಅನ್ನೋದಕ್ಕೆ ಧಿಯಾ ರಮತೆ ಇತಿ ಧೀರಃ ಅಂತ ಶಾಸ್ತ್ರ ವ್ಯುತ್ಪತ್ತಿಯನ್ನು ಹೇಳ್ತಾ ಇದೆ. ಯಾರು ಜ್ಞಾನದಿಂದ ಆನಂದವನ್ನು ಅನುಭವಿಸ್ತಾರೋ ಅವರನ್ನು ಧೀರ ಅಂತ ಕರೀತಾರೆ. ಹಾಗೆ ಮಧ್ಯಗೇಹ ಭಟ್ಟರು ಕೂಡ ಜ್ಞಾನದಿಂದ ಅವರು ತೃಪ್ತಿಯನ್ನು ಆನಂದವನ್ನು ಹೊಂದಿದವರು. ಅಂತಹ ವ್ಯಕ್ತಿಗಳನ್ನು ಧೀರ ಅಂತ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಅವರು ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಅಂತ ಅವರನ್ನು ಭಟ್ಟ ಅಂತ ಕರಿತಾ ಇದ್ದರಂತೆ. ಇವತ್ತು ಜಗತ್ತಿನಲ್ಲಿ ನಾವು ಸಾಧಾರಣವಾಗಿ ವ್ಯವಹಾರದಲ್ಲಿ ಕಾಣೋದು ಇಬ್ಬರನ್ನು ಭಟ್ಟ ಅಂತ ವ್ಯವಹಾರ ಮಾಡೋದು. ಒಂದು ಅಡಿಗೆ ಭಟ್ಟರು, ಇನ್ನೊಂದು ಪೂಜೆ ಭಟ್ಟರು ಅಂತ. ಹೀಗೆ ಇವರನ್ನು ಮಾತ್ರ ನಾವು ಭಟ್ಟರು ಅಂತ ಇವಾಗ ವ್ಯವಹಾರ ಮಾಡ್ತಾ ಇದ್ದೇವೆ. ಆದರೆ ನಾರಾಯಣ ಪಂಡಿತಾಚಾರ್ಯರು ಭಟ್ಟ ಎಂಬುವಂತಹ ಆ ಶಬ್ದ ಎಷ್ಟು ದೊಡ್ಡದಾದಂತಹ ವ್ಯಕ್ತಿತ್ವವನ್ನು ತಿಳಿಸಿಕೊಡುತ್ತೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ, ಪುರಾಣಗಳ ರಹಸ್ಯ, ಮಹಾಭಾರತದ ರಹಸ್ಯ, ಹಾಗೆ ಇವುಗಳಿಗೆ ಮೂಲವಾಗಿರ್ತಕ್ಕಂತಹ ವೇದಗಳ ಅರ್ಥ ಇದನ್ನು ಚೆನ್ನಾಗಿ ತಿಳಿದಿದ್ದಾರೆ. ಕೇವಲ ಜ್ಞಾತ ಅಲ್ಲ, ವಿಜ್ಞಾತ ಅಂತ. ಮಹಾಭಾರತವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅಷ್ಟೇ ಅಲ್ಲ, ಪುರಾಣಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಯದಿ ವಿದ್ಯಾ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾದ್ ವಿಚಕ್ಷಣಃ. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿರಬಹುದು, ಎಲ್ಲ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿರಬಹುದು,
ಆದರೆ ಪುರಾಣ ಇತಿಹಾಸಗಳನ್ನು ಅಧ್ಯಯನ ಮಾಡಿಲ್ಲ ಅಂತಾದರೆ ಅವನು ಪಂಡಿತನಾಗಲಿಕ್ಕೆ ಸಾಧ್ಯ ಇಲ್ಲ, ಅವನು ಜ್ಞಾನಿಯಾಗಲಿಕ್ಕೆ ಸಾಧ್ಯ ಇಲ್ಲ, ವಿಚಕ್ಷಣ, ಅವನು ವಿದ್ವಾಂಸನಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಮಹಾಭಾರತವೇ ಹೇಳಿದೆ. ಅದರಿಂದ ಕೇವಲ ವೇದ ಉಪನಿಷತ್ತುಗಳ ಜ್ಞಾನ ಹೇಗೆ ನಮಗೆ ತಾರಕವೋ, ಆ ಉಪನಿಷತ್ತು ವೇದಗಳನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಇತಿಹಾಸ ಪುರಾಣಗಳ ಅವಶ್ಯಕತೆಯೂ ಅಷ್ಟೇ ಇದೆ. ಮಧ್ಯಗೇಹ ಭಟ್ಟರು ಇತಿಹಾಸ ಪುರಾಣಗಳನ್ನು ಅಷ್ಟೂ ಚೆನ್ನಾಗಿ ಅಧ್ಯಯನ ಮಾಡಿದವರು, ಅದರ ಸಾರವನ್ನು ಚೆನ್ನಾಗಿ ತಿಳಿದವರು ಅಂತ ಒಂದು ಮಾತೂ ಇದೆ. ನಾವೇನಾದರೂ ನರಕಕ್ಕೆ ಹೋಗಬೇಕು ಅಂತಂದರೆ ಪುರಾಣ ಪ್ರವಚನ ಮಾಡಬೇಕು ಅಂತ. ಅಂದರೆ ಪುರಾಣದಲ್ಲಿ ಇರುವಂತಹ ವಿಷಯವನ್ನು ಸರಿಯಾಗಿ ತಿಳಿಯದೇನೆ ನಾವು ನಮ್ಮ ಬುದ್ಧಿಗೆ ತೋರಿದ ಹಾಗೆ ಅರ್ಥ ಮಾಡ್ತೇವೆ ಅಂತಂದರೆ ನರಕಕ್ಕೆ ಹೋಗಲಿಕ್ಕೆ ಬೇರೆ ಸಾಧನ ಬೇಕಾಗಿಲ್ಲ ಅಂತ. ಹಾಗಾದರೆ ಪುರಾಣ ಶ್ರವಣದಿಂದಾಗಿ, ಪುರಾಣ ಅಧ್ಯಯನದಿಂದ ನಾವು ಉತ್ತಮವಾದ ಗತಿಯನ್ನು ಪಡೆಯಬಹುದು, ಹಾಗೆ ನಾವು ದುಃಖವನ್ನು, ನರಕವನ್ನು ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಆ ಮಧ್ಯಗೇಹ ಭಟ್ಟರು ಆ ಪುರಾಣಗಳ ಸಾರವನ್ನು ಚೆನ್ನಾಗಿ ತಿಳಿದವರು, ಅವರನ್ನು ಭಟ್ಟ ಎಂಬುದಾಗಿ ಕರಿತಾ ಇದ್ದರು ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಇಲ್ಲಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅವರು ಯಾವತ್ತೂ ಶಾಸ್ತ್ರದ ಹಾಸ್ಯವನ್ನು ಮಾಡ್ತಕ್ಕಂಥವರು. ಅಂದರೆ ಜ್ಞಾನಿಯಾದವನಿಗೆ ಜ್ಞಾನವೂ ಬೇಕು, ಜೊತೆಯಲ್ಲಿ ಹಾಸ್ಯವೂ ಇರಬೇಕು ಅಂತ. ಹೀಗೆ ಅವರು ಈ ಒಂದು ಶ್ಲೋಕವನ್ನು ಇಟ್ಟುಕೊಂಡು ಸ್ವಲ್ಪ ಹಾಸ್ಯ ಮಾಡ್ತಾ ಇದ್ದರು. ನಾರಾಯಣ ಪಂಡಿತಾಚಾರ್ಯರಿಗೆ ಇಂಗ್ಲೀಷ್ ಬರ್ತಾ ಇತ್ತು ಅಂತ. ಅದು ಹೇಗೆ ಅಂತಂದರೆ ಇಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ ಅಂತ. ಲೋಕದಲ್ಲೆಲ್ಲ ನಾವು ಹೇಳ್ತೇವೆ, ಅವನಿಗೆ ಮಧ್ವರಾಯ ಭಟ್ಟ ಅಂತಿದೆ ಅಂತಂದರೆ ಎಂ ಭಟ್ಟ ಅಂತ ಕರಿತೇವೆ ನಾವು. ಹಾಗೆ ಇಲ್ಲೂ ಕೂಡ ಮಧ್ಯಗೇಹ ಭಟ್ಟರು. ಹಾಗಾದರೆ ಆ ಮಧ್ಯಗೇಹ ಎಂಬತಕ್ಕಂಥ ಪದ ಎಂ ಎಂಬುವ ಸಂಸ್ಕೃತದ ಇಂಗ್ಲೀಷಿನ ಲೆಟರ್ನಿಂದ, ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ಹಾಗಾದರೆ ನಾವು ಅದನ್ನು ಲೋಕದಲ್ಲಿ ವ್ಯವಹಾರ ಮಾಡಬೇಕಾದರೆ ಎಂ ಅಂತ ಹೇಳ್ತೇವೆ. ಹಾಗಾದರೆ ಮಧ್ಯಗೇಹ ಭಟ್ಟರದ್ದು ಎಂ ಎಂಬತಕ್ಕಂತಹ ಅಕ್ಷರದಿಂದ ಹೆಸರು ಪ್ರಾರಂಭ ಆಗೋದ್ರಿಂದ ಅವ್ರನ್ನ ಎಂ ಅಂತ ಕರಿಬಹುದು. ಹಾಗಾದರೆ ಎಂ ಭಟ್ಟ ಅಂದರೆ ಮಧ್ಯಗೇಹ ಭಟ್ಟ ಅಂತ ಈ ರೀತಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರಿಗೂ ಇಂಗ್ಲೀಷಿನ ಅರಿವಿತ್ತು ಎಂಬ ರೀತಿಯಲ್ಲಿ ಅವರು ಹಾಸ್ಯ ಮಾಡ್ತಾ ಇದ್ದರು. ಅದರಲ್ಲಿ ಯಾರನ್ನೂ ಭಟ್ಟ ಅಂತ ಕರಿತಾ ಇದ್ರು. ಯಾಕೆ ಅಂತಂದರೆ ಅವರು ಎಲ್ಲ ಶಾಸ್ತ್ರ, ಪುರಾಣ, ಇತಿಹಾಸ, ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು ಎಂಬುದಾಗಿ ಅದರ ಅರ್ಥ. ಹೀಗೆ ಆ ಮಧ್ಯಗೇಹ ಭಟ್ಟರು ಉತ್ತಮ ಜ್ಞಾನಿಗಳಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಅವರು ಕಾಲವನ್ನು ಕಳೀತಾ ಇದ್ದಾರೆ ಅಂತ. ಅಂಥವರು ಗೋವಿಂದ ಸುಂದರ ಕಥಾ ಸುಧಯಾ ಸನೃಣಾಂ ಆನಂದ ಎನ್ನಖಿಲ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋ ರಜತಪೀಠಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಮಧ್ಯಗೇಹ ಭಟ್ಟರು ಹಿಂದೆ ಹೇಳಿದ ಹಾಗೆ ಕುಲದೇವತೆ, ಉಡುಪಿಯ ಅನಂತೇಶ್ವರ ಅವರ ಕುಲದೇವರು. ಆ ಅನಂತೇಶ್ವರನ ಸನ್ನಿಧಾನದಲ್ಲಿ ಅವರು ಪ್ರವಚನವನ್ನು ಮಾಡ್ತಾ ಇದ್ದರಂತೆ. ಪಾಜಕದಿಂದ ಅನಂತೇಶ್ವರ ಉಡುಪಿಯ ತನಕ ನಡ್ಕೊಂಡು ಬಂದು ಆ ಅನಂತೇಶ್ವರ ದೇವಾಲಯದಲ್ಲಿ ಅವರು ಪ್ರತಿನಿತ್ಯ ಪ್ರವಚನವನ್ನು ಮಾಡ್ತಾ ಇದ್ದರಂತೆ. ಪ್ರವಚನ ಮಾಡುವುದು ಯಾವ ವಿಷಯ? ಗೋವಿಂದ ಸುಂದರ ಕಥಾ ಅಂತ. ಭಗವಂತನ ಮಹಿಮೆಯನ್ನು ತಿಳಿಸುವಂತಹ ಮಹಾಭಾರತ, ಭಾಗವತ, ರಾಮಾಯಣ, ಉಪನಿಷತ್ತುಗಳು, ವೇದಗಳು ಇವುಗಳ ಪ್ರವಚನವನ್ನು ಮಾಡ್ತಾ ಇದ್ದಾರಂತೆ. ಆ ಪ್ರವಚನ ಹೇಗಿತ್ತು ಅಂದರೆ ಅದಕ್ಕೆ ಹೇಳ್ತಾರೆ, ಶ್ರವಣ ಮಾಡುವವರಿಗೆ ಅದೊಂದು ಅಮೃತಪ್ರಾಯವಂತೆ. ಗೋವಿಂದ ಸುಂದರ ಕಥಾ ಸುಧಯಾ ಅಂತ. ಕೆಲವರಿಗೆ ಭಗವಂತನ ಕಥೆ ಅಂದರೆ ವಿಷ ಆಗಿರುತ್ತೆ. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲವೋ, ಯಾರು ನಾಸ್ತಿಕರಾಗಿದ್ದಾರೋ, ಯಾರಿಗೆ ಆಸ್ತಿಕ್ಯ ಬುದ್ಧಿ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲವೋ ಅಂಥವರಿಗೆ ದೇವರು, ಧರ್ಮ ಅಂತಂದರೆ ಅವರಿಗೆ ಅದೆಲ್ಲವೂ ಕೂಡ ಅಲರ್ಜಿ. ಆದರೆ ಯಾರು ಭಗವದ್ಭಕ್ತರಾಗಿದ್ದಾರೋ ಅಂಥವರಿಗೆ ಭಗವಂತನ ಕಥೆ ಅಂತಂದರೆ ಅದು ಅಮೃತ. ಹೀಗೆ ಆ ಭಗವಂತನ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಈ ಎಲ್ಲ ಗ್ರಂಥಗಳು ಕೂಡ ಅಮೃತ ರಸವನ್ನು ಅದು ಕೊಡ್ತಾ ಇದ್ದಾವೆ. ಆ ನಾರಾಯಣ ಪಂಡಿತಾಚಾರ್ಯರು ಎಲ್ಲ ಪುರಾಣ ಇತಿಹಾಸಗಳಲ್ಲಿರತಕ್ಕಂತಹ ಭಗವಂತನ ವಿಶೇಷವಾಗಿರತಕ್ಕಂತಹ ಆ ಮಹಿಮೆಯನ್ನು ಎಲ್ಲರಿಗೂ ಮನಸ್ಸಿಗೆ ಸಂತೋಷ ಆಗಿರಬೇಕು, ಆಪ್ಯಾಯಮಾನವಾಗಿ ಅವರು ಪ್ರವಚನ ಮಾಡ್ತಾ ಇದ್ದರಂತೆ. ಅಂತಹ ಒಂದು ಕೌಶಲವನ್ನು ನಾರಾಯಣ ಪಂಡಿತಾಚಾರ್ಯರು ಪಡೆದಿದ್ದರು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.